ವಂದನೆ ಆದಮೇಲೆ ಭಗವಂತನ ಪ್ರಸಾದದ ಬಗ್ಗೆ ನಾನು ಪುರಿ ಜಗನ್ನಾಥದ ಕಥೆ ಹೇಳಿದ್ದೆ ನಿನ್ನೆ. ಆ ಪ್ರಸಾದದ ಬಗ್ಗೆ ಒಂದು ಪ್ರಮಾಣ ಶ್ಲೋಕ ಹೇಳ್ತಾರೆ ಆಚಾರ್ಯರು. ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿಭಿ ಸ್ಮೃತಂ. ಭಗವಂತನಿಗೆ ನಿವೇದಿಸಿದಂಥ ವಿಷ್ಣು ನೈವೇದ್ಯ, ನೈವೇದ್ಯ ಅಂದರೆ ಭಗವಂತನಿಗೆ ಅರ್ಪಿಸಿದಂಥದ್ದು ಅಂತ ಅರ್ಥ. ಎಲ್ಲವೂ ನಮ್ಮಲ್ಲಿ ನೈವೇದ್ಯ ಅಂದರೆ ಅನ್ನ ಅಂತ ಅರ್ಥ ಉಂಟು. ನೈವೇದ್ಯ ಅಂದರೆ ಅನ್ನ ಅಷ್ಟೇ ಅಲ್ಲ, ದೇವರಿಗೆ ಸಮರ್ಪಿತವಾದದ್ದು ಅಂತ ಅರ್ಥ ಇರುತ್ತೆ. ಹಣ್ಣು ನೈವೇದ್ಯ, ಅನ್ನವೂ ನೈವೇದ್ಯ, ಶಾಖಪಾಕಗಳು ನೈವೇದ್ಯ, ಎಲ್ಲವೂ ಭಗವಂತನಿಗೆ ನಿವೇದಿತವಾದದ್ದು ವಿಷ್ಣು ನೈವೇದ್ಯ, ಭಗವಂತನಿಗೆ ಸಮರ್ಪಿತವಾದದ್ದು ಅಂತ ಅರ್ಥ. ಅದು ಪಾವನಂ ವಿಷ್ಣು ನೈವೇದ್ಯಂ, ಭಗವಂತನಿಗೆ ಅರ್ಪಿತವಾಗಿರತಕ್ಕಂಥ ಆಹಾರ ಅತ್ಯಂತ ಪವಿತ್ರ. ಅದು ಸುಭೋಜ್ಯಂ ಋಷಿಭಿ ಸ್ಮೃತಂ, ಅದನ್ನ ಅವಶ್ಯವಾಗಿ ಪ್ರತಿಯೊಬ್ಬರು ಸ್ವೀಕರಿಸಬೇಕು. ಅದು ನಮ್ಮನ್ನು ಪವಿತ್ರಗೊಳಿಸುತ್ತೆ. ಅದು ನಮ್ಮ ಹೊಟ್ಟೆ ಒಳಗೋದಾಗ ಭಗವಂತನಿಗೆ ಅರ್ಪಿತವಾದ ಅನ್ನ ನಮ್ಮನ್ನು ಪಾವನಗೊಳಿಸುತ್ತೆ. ಯಾಕೆಂದ್ರೆ ಆಹಾರ ಶುದ್ಧವು ಸತ್ವಶುದ್ಧಿ, ಮನಸ್ಸು ಶುದ್ಧ ಆಗಬೇಕಾಗಿದ್ದರೆ ಒಳ್ಳೆಯ ಆಹಾರ ಸೇವಿಸಬೇಕು. ನಾವು ಉಂಡ ಅನ್ನ 3 ಪಾಲಾಗಿ ಅದರ ಒಂದು ಪಾಲು ಮನಸ್ಸಿಗೆ ಹೋಗುತ್ತೆ, ಮತ್ತೊಂದು ಪಾಲು ರಕ್ತ ಮಾಂಸಗಳಿಗೆ ಸೇರುತ್ತೆ, ಮತ್ತೊಂದು ಪಾಲು ಮಲವಾಗಿ ಹೊರಟು ಹೋಗುತ್ತೆ, ಅದರ ಸ್ಥೂಲವಾದ ಭಾಗ. ಹಾಗಾಗಿ ನಾವು ಏನು ತಿಂದರೆ ಅದರ ಸೂಕ್ಷ್ಮ ಅಂಶ, ಆ ಮಣ್ಣಿನ ಅಂಶದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಭಾಗ ಬ್ರೈನ್ ಸೆಲ್ಸ್ಗೆ ಹೋಗ್ತದೆ. ಅದರಿಂದ ಶುದ್ಧವಾದ ಆಹಾರ ಹೋದರೆ ಮನಸ್ಸು ಶುದ್ಧವಾಗುತ್ತೆ. ಭಗವಂತನಿಗೆ ಅರ್ಪಿತವಾದ ಆಹಾರ ಅದು 2 ವಿಧದಿಂದ ಶುದ್ಧ. ಒಂದು, ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ಮಾಡುವಾಗಲೂ ಶುದ್ಧವಾದ ಆಹಾರ, ತಾಮಸ ಆಹಾರವನ್ನು ಮಾಡೋಲ್ಲ ನಾವು. ಇವಾಗ ಕೆಟ್ಟ ಆಹಾರವನ್ನು ತಿನ್ನುವವರು ಕೂಡ, ನಿಷಿದ್ಧವಾದ ಆಹಾರವನ್ನು ತಿನ್ನುವವರು ಕೂಡ ದೇವರ ಸಮರ್ಪಣೆಗಾಗುವಾಗ ದೇವರ ಸಮರ್ಪಣೆ ಬೇಡ ಅಂತ ಯಾರೋ ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವರು ದೇವರ ಸಮರ್ಪಣೆ ಇಡುವುದಿಲ್ಲ. ಅದನ್ನು ಒಂದು ನಿಷಿದ್ಧವಾದ ಆಹಾರವನ್ನು ದೇವರ ಸಮರ್ಪಣೆಗೆ ಇಡುವುದಿಲ್ಲ. ಅಂದ್ರೆ ದೇವರ ಸಮರ್ಪಣೆಯ ಆಹಾರವನ್ನು ತಗೊಂಡ್ರೆ ಅನಿಷಿದ್ಧ ಆಹಾರ ಹೋಗುತ್ತೆ. ಅದು ಭಗವಂತನಿಗೆ ಅರ್ಪಣೆಯಾಗಿ ವಿಶೇಷ ಶಕ್ತಿ ಆಧಾನ ಆಗಿರುತ್ತೆ. ಅದರಲ್ಲಿ ಅದೊಂದು 2 ಕಾರಣಗಳಿಂದ ಶುದ್ಧವಾಗಿ ಮಾಡಿರ್ತಾರೆ ದೇವರ ಸಮರ್ಪಣೆಗೆ ಅನ್ನುವಾಗ. ನಾವು ಬೇರೆ ಸಮಯದಲ್ಲಿ ಮಾಡಿದಾಗ ಅದನ್ನ ಅಷ್ಟು ಶುದ್ಧಿಯ ಬಗ್ಗೆ ನಮಗೆ ತಿನ್ನುವುದಕ್ಕೆ, ಭಗವಂತನಿಗೆ ಅದರಿಂದಲೇ ಯಾವುದು ತಿನ್ನುವುದಿದ್ರು ಭಗವಂತನಿಗೆ ಅರ್ಪಿಸಿ ತಿನ್ನುವುದು. ಹಿಂದಿನ ಕಾಲದಲ್ಲಿ ಈ ಮಾಂಸ ಭಕ್ಷಣೆ, ಯಜ್ಞಯಾಗಗಳಲ್ಲಿ ಮಾಂಸ ಬಲಿ ಕೊಡ್ತಿದ್ರಲ್ಲ, ಇದೇ ಕಾರಣದಿಂದ. ಏನು ಅಂದ್ರೆ ನೀನು ಏನು ತಿಂತೀಯೋ ಅದನ್ನು ದೇವರಿಗೆ ಅರ್ಪಿಸದೆ ತಿನ್ನಬೇಡ ಅಂತ ಒಂದು ನಿಯಮ ಮಾಡಿದ್ರು. ಕ್ಷತ್ರಿಯರು ಮಾಂಸಾಹಾರಿಗಳು ಏನು ಮಾಡ್ಬೇಕು ಅವರು? ಅವರಾಗಲಿ ಯಾಗ ಮಾಡುವಾಗ ಶಾಖ ಸಮರ್ಪಣೆ, ತಮ್ಮ ಊಟಕ್ಕೆ ನಾನ್ ವೆಜ್ ಫುಡ್ ಮಾಡೋದಾ? ಹಾಗೆ ಮಾಡಬಾರದು ಅಂದ್ರು. ನೀನು ಏನು ತಿಂತೀಯೋ ಅದನ್ನು ದೇವರಿಗೆ ಸಮರ್ಪಿಸಿಯೇ ತಿನ್ನಬೇಕು. ಕ್ಷತ್ರಿಯರು ಮಾಂಸಾಹಾರಿಗಳು ಏನು ಮಾಡ್ಬೇಕು? ಅವರು ಮಾಂಸವನ್ನು ದೇವರಿಗೆ ಸಮರ್ಪಿಸಿ ತಿನ್ನಬೇಕು. ದೇವರ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಎಲ್ಲೋ ಅವನು ಸರ್ವಭಕ್ಷ, ಅವನಿಗೇನು ದೋಷದ ಪ್ರಶ್ನೆ ಇಲ್ಲ. ನಮಗೆ ದೋಷ. ನಾವು ಶಾಖಾಹಾರಿಗಳಾದಾಗ ನಮ್ಮ ದೇವರು ಶಾಖಾಹಾರಿ, ನಾವು ಮಾಂಸಾಹಾರಿಗಳಾದಾಗ ನಮ್ಮ ದೇವರು ಮಾಂಸಾಹಾರಿ. ಅದನ್ನ ಕ್ಷತ್ರಿಯರು ಯಜ್ಞಯಾಗಗಳನ್ನು, ಅಶ್ವಮೇಧ ಅವರು ಮಾಂಸಾಹಾರಿಗಳು, ಯಜ್ಞದಲ್ಲಿ ಆ ಮಾಂಸವನ್ನ ಭಗವಂತನಿಗೆ ಆಹುತಿ ಕೊಟ್ಟು ಯಜ್ಞಶೇಷವಾದ ಪ್ರಸಾದ ಅಂತ ತಿನ್ನುವುದು. ಯಾವುದು ತಿನ್ನುವುದಿದ್ರೂ ಅದು ದೇವರಿಗೆ ಸಮರ್ಪಣೆಯಾಗಿ ತಿನ್ನಬೇಕು ಅಂತ. ಅದರಿಂದ ಒಂದು ಶುದ್ಧತೆ, ಒಂದು ಪಾವಿತ್ರ್ಯ ಮತ್ತು ಒಂದು ನಿಯಂತ್ರಣ. ಖುಷಿ ಬಂದಾಗೆಲ್ಲ ತಿನ್ಲಿಕ್ಕಾಗಲ್ಲ, ದೇವರ ಸಮರ್ಪಣೆ ಆಗಬೇಕು. ಇಲ್ಲದೇ ಇದ್ರೆ, ಇವಾಗ ನಾನು ಎಷ್ಟೋ ಸರ್ತಿ ಹೇಳೋದುಂಟು, ದೇವರ ಸಮರ್ಪಣೆ ಮಾಡಿ ತಿನ್ನುವುದರಿಂದ ಹಿಂಸೆಗೆ ಒಂದು ನಿಯಂತ್ರಣ ಬಂತು ಸ್ವಚ್ಛಂದವಾಗಿ. ಈಗ ಇವತ್ತು ಅದಿಲ್ಲ. ದೇವಾಲಯಗಳಲ್ಲಿ ಪಶುಬಲಿ ಕೊಡುವುದನ್ನು ನಿಲ್ಲಿಸಿದರು ಕಾನೂನಿನಿಂದ. ಈ ದೇವಾಲಯಗಳಲ್ಲಿ, ಕೆಲವು ಹಳ್ಳಿಯ ದೇವಾಲಯಗಳಲ್ಲಿ, ದೈವಸ್ಥಾನಗಳಲ್ಲಿ ಅವರು ಸಮಷ್ಟಿಯಾಗಿ ಕೋಳಿಯನ್ನು ಕೊಲ್ಲುತ್ತಿದ್ರು. ಈ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟಿದೆ. ಕೋಳಿಯನ್ನು ಅಲ್ಲಿ ಕೊಲ್ತಾರೆ, ಕೊಂದು ಅದು ದೇವರ ಪ್ರಸಾದ ಮನೆ ಕೊಂಡೋಗಿ ತಿಂತಾರೆ. ಯಾರು ಮಾಂಸ ತಿನ್ನೋರು, ಉಳಿದವರಲ್ಲ. ಆದರೆ ಅದನ್ನು ಸಮಷ್ಟಿ ಅಂತ ಮಾಡಿದ್ರೆ ಅನೇಕ ಕಡೆ ವಿರೋಧ ಮಾಡಿ. ಯಾಕೆಂದ್ರೆ ದೇವರ ಹೆಸರಿನಲ್ಲಿ ಪ್ರಾಣಿ ಹಿಂಸೆ ಕೊಡುವಂತಹದ್ದು ತಪ್ಪು ಅಂತ ಅದನ್ನು ನಿಲ್ಲಿಸಿದರು. ಆದರೆ ತಮಾಷೆ ಏನಂದ್ರೆ, ಅದನ್ನ ನಿಲ್ಲಿಸಿದವರು ಹೋಟೆಲ್ನಲ್ಲಿ ಚಿಕನ್ ತಂದೂರಿ ಮಾಡೋದನ್ನು ನಿಲ್ಲಿಸಲಿಲ್ಲ. ಅದು ದೇವರ ಹೆಸರು ಹೇಳದೆ ಮಾಡೋ. ದಿನಕ್ಕೆ ಒಂದೊಂದು ನಾನ್ ವೆಜ್ ಹೋಟೆಲ್ನಲ್ಲಿ 300-400 ಕೋಳಿಗಳನ್ನು ತಂದೂರಿಗೋಸ್ಕರ ಕೊಲ್ಲುತ್ತಾರೆ. ಅದನ್ನು ನಿಲ್ಲಿಸಲಿಲ್ಲ. ಆದರೆ ದೇವಸ್ಥಾನದಲ್ಲಿ ಮಾಡಿದ್ರೆ ಹಿಂಸೆ ಆಯ್ತು, ಹೋಟೆಲ್ ಮಾಡಿದ ಹಿಂಸೆ ಆಗೋದಿಲ್ಲ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಪ್ಲೇಟ್ನಲ್ಲಿ ಬಂದ ಮೇಲೆ ಗೊತ್ತ, ಅಲ್ಲಿಂದ ಒಳಗೆ ಕೊಂಡೋಗಿ ಇದು 4 ಜನಕ್ಕೆ ಅಂದ. ನೀನು ಹಿಂಸೆ ಮಾಡುವುದನ್ನ ಅನಿವಾರ್ಯ ಆದರೆ ಆಹಾರಕ್ಕೋಸ್ಕರ ಹಿಂಸೆ, ಆಹಾರಕ್ಕೋಸ್ಕರ ಹಿಂಸೆನೇ ಹಿಂಸೆ, ಅದು ಹೊಟ್ಟೆ ಪಾಡಿಗೆ ಅಂತ. ಆದರೆ ಅದನ್ನು ದೇವರಿಗೆ ಸಮರ್ಪಿಸಿ ತಿನ್ನು. ನೀನೇ ನಿನ್ನ ಸ್ವಂತಕ್ಕೋಸ್ಕರ ಹಿಂಸೆ ಮಾಡಬೇಡ. ಆಗ ಪ್ರಾಣಿಗಳನ್ನು ಕೊಲ್ಲುವುದರಲ್ಲಿ ಒಂದು ನಿಯಂತ್ರಣ ಬಂತು, ತಿನ್ನುವುದರಲ್ಲಿ, ಮಾಂಸ ತಿನ್ನುವುದರಲ್ಲಿಯೂ ಸ್ವಚ್ಛಂದತೆಯ ನಿಯಂತ್ರಣ ಬಂತು. ಅದನ್ನು ದೇವರಿಗೆ ಸಮರ್ಪಿಸಿ ದೇವರ ಪ್ರಸಾದ ಯಜ್ಞಶೇಷ ಅಂತ ತೆಗೆದುಕೊಳ್ಳತಕ್ಕಂಥ ಒಂದು ಪ್ರಸಂಗ. ಅದನ್ನ ಜೀವನ ಧರ್ಮವಾಗಿ ಮಾಡ್ಕೊಳ್ಬೇಕು ಅಂತಾರೆ. ಮನಸ್ಸಿಗೆ ಬಂದಾಗೆಲ್ಲ ತಿನ್ನಬಾರದು. ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದನ್ನೇ ತಿಂತೇನೆ ಅಂತ ಇಟ್ಕೊಂಡ್ರೆ ತಿನ್ನುವ ವಸ್ತುಗಳಲ್ಲಿ ಡಿಸ್ಕ್ರಿಮಿನೇಷನ್, ಎಲ್ಲವನ್ನು ತಿನ್ಲಿಕ್ಕೆ ಆಗೋದಿಲ್ಲ ಅವಾಗ.
ಆಮೇಲೆ ಸಮರ್ಪಣೆ ತಿನ್ನಬೇಕು ಅಂತ ಕಂಡಾಗೆಲ್ಲ ತಿನ್ಲಿಕ್ಕಾಗಲ್ಲ, ಸಮರ್ಪಣೆ ಆಗಬೇಕು, ತಿನ್ನಬೇಕು. ಹೀಗೆ ಒಂದು ದೃಷ್ಟಿಯಿಂದ ನಮ್ಮ ಜಿಹ್ವಾ ಚಾಪಲ್ಯವನ್ನು ನಿಯಂತ್ರಣ ಮಾಡುವುದಕ್ಕೂ ಇದು ಸಹಕಾರಿ. ಎರಡನೇದು, ನಾವು ತಿನ್ನುವ ಆಹಾರ ಶುದ್ಧವಾಗಿರುತ್ತದೆ ಮತ್ತು ಭಗವಂತನಿಗೆ ಅರ್ಪಿತವಾಗಿರುತ್ತದೆ, ಭಗವತ್ ಪ್ರಸಾದವಾಗಿರ್ತದೆ. ಅದನ್ನೇ ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ, ಅದು ಮಾತ್ರವೇ ಸುಭೋಜ್ಯ. ಅಷ್ಟೇ ಅಲ್ಲದೆ ಇನ್ನೊಂದು ನಿಯಮ ಹಾಕಿದ್ರು, ಅನ್ಯ ದೇವಸ್ಯ ನೈವೇದ್ಯಂ ಭೂತ್ವಾ ಚಂದ್ರಾಯಣಂ ಚರೇತು. ಭಗವಂತನಿಗೆ ಅರ್ಪಣೆ ಮಾಡದೆ ಇತರ ದೇವತೆಗಳಿಗೆ ಅರ್ಪಣೆ ಮಾಡಿದ್ದನ್ನೂ ತಿನ್ನಬೇಡ ಅಂದ್ರು. ಯಾಕೆಂದ್ರೆ ಈಗ ನಮ್ಮಲ್ಲಿ ಒಂದು ಸಮಸ್ಯೆ ಆಯ್ತು ಈಗ. ಹಾಗಾಗಿ ಏನು ಮಾಡಬೇಕು? ಇತರ ದೇವತೆಗಳು ಅಂದ್ರೆ ಗಣಪತಿ ದೇವಸ್ಥಾನ ಇದೆ, ಶಿವ ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದ ತಗೊಳ್ಬೇಕೋ ಬೇಡವೋ? ಶಿವ ದೇವಸ್ಥಾನ ಇದೆ, ಅಲ್ಲಿ ಕೊಟ್ಟ ಪ್ರಸಾದ ತಗೊಳ್ಬೇಕೋ ಬೇಡವೋ? ಅಥವಾ ಅಲ್ಲಿ ಊಟ ಮಾಡಬಹುದೋ ಮಾಡಬಾರದೋ? ಅಲ್ಲಿ ಇತರ ದೇವತೆಗಳಿಗೆ ಸಮರ್ಪಿತವಾದದ್ದನ್ನು ನಾವು ಉಂಡರೆ, ಸ್ವೀಕರಿಸಿದರೆ ಚಂದ್ರಾಯಣಂ ಚರೇತು ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಯಶ್ಚಿತ್ತ ಹೇಳ್ತಾರೆ. ವಿಷ್ಣುವಿಗೆ ಸಮರ್ಪಿತವಲ್ಲದ ಇತರ ದೇವತೆಗಳಿಗೆ ಸಮರ್ಪಿತವಾದ ಆಹಾರವನ್ನು ಸ್ವೀಕರಿಸಿದರೆ ಚಾಂದ್ರಾಯಣ ವ್ರತ ಆಚರಿಸಬೇಕು. ಚಾಂದ್ರಾಯಣ ಅಂತ ನಾನು ಹೇಳಿದ್ದೆ, ಒಂದು 15 ದಿವಸ ಒಂದೊಂದು ತುತ್ತು. ಅಮಾವಾಸ್ಯೆಯಿಂದ ಅಮಾವಾಸ್ಯೆ ತನ್ನ ಕೃಷ್ಣ ಪಕ್ಷದಲ್ಲಿ ಒಂದೊಂದು ತುತ್ತು ಕಮ್ಮಿ ಮಾಡಿಕೊಂಡು ಹೋಗೋದು. 15 ತುತ್ತು ಪಾಡ್ಯ, ಆಮೇಲೆ 14, 13, 12 ಕಡೆಗೆ ಅಮಾವಾಸ್ಯೆ ದಿವಸ ಒಂದು ತುತ್ತಾಗತ್ತೆ. ಆಮೇಲೆ ಪುನಃ ಶುಕ್ಲ ಪಕ್ಷ ಒಂದೊಂದು ತುತ್ತು ಜಾಸ್ತಿ, ಹುಣ್ಣಿಮೆಗೆ 15 ತುತ್ತಾಗತ್ತೆ. 15 ತುತ್ತಿನಿಂದ ಒಂದು ತುತ್ತಿ ಹೊಡೆದು ಒಂದು ತುತ್ತಿಂದ 15 ತುತ್ತಿಗೆ. ಈಗ ಒಂದು ತಿಂಗಳು ವ್ರತ ಆಹಾರದ ಮೇಲೆ ಒಂದು ಪನಿಷ್ಮೆಂಟ್. ಯಾಕೆಂದ್ರೆ ಯಾರ್ಯೋ ಸಮರ್ಪಿತವಾಗಿರತಕ್ಕಂಥ ಅನ್ನವನ್ನು ಉಂಡೆವು ಅಂತ. ಅನ್ಯದೇವಸ್ಯ ನೈವೇದ್ಯಂ ಭುಕ್ತ್ವಾ ಚಂದ್ರಾಯಣಂ ಚರಿತು ಅಂತ ಹೇಳಿದಾಗ ಇದರ ಲಿಮಿಟೇಷನ್ಸ್ ಏನು ಅಂತ ನಾವು ತಿಳ್ಕೊಳ್ಬೇಕು. ಬೇರೆ ದೇವತೆಗಳಿಗೆ ಸಮರ್ಪಿತವಾದಂತಹ ಅನ್ನವನ್ನು ಉಣ್ಣಬಾರದು ಅಂತ. ಹಾಗಾದ್ರೆ ಈ ದೇವಾಲಯಗಳಿಗೆ ಹೋದಾಗ ಏನು ಮಾಡಬೇಕು ಅಂತ, ನೈವೇದ್ಯ ಅನ್ನ ಹೇಳಿದ ಅನ್ನ ಅಷ್ಟೇ ಅಲ್ಲ, ಪ್ರಸಾದ, ಯಾವ ಪ್ರಸಾದವೂ ಆಗಬಹುದು. ಎಲ್ಲಿ ತನಕ ಅಂದ್ರೆ ಸಮರ್ಪಿತವಾದ ಗಂಧವೂ ಆಯಿತು. ಕೆಲವರು ಅಲ್ಲಿ ತನಕ ಏನ್ ಮಾಡ್ತಾನೆ, ಗಣಪತಿ ದೇವಸ್ಥಾನ, ಇದನ್ನು ನೋಡಿದ್ದೇನೆ ನಾನು. ಕೆಲವು ವೈಷ್ಣವ ಗಣಪತಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಗಂಧ ಒಟ್ಟು ತೆಗೆದು ಬಿಸಾಡೋದು, ಅನ್ಯ ದೇವಸ್ಥಾನ ನೈವೇದ್ಯ ಗಂಧ ತೆಗೆದು ಬಿಸಾಡೋದು. ತಾವು ಮಹಾವೈಷ್ಣವರು ಅಂತ ಬಂದ್ಬಿಡೋದು. ಆದರೆ ಗಣಪತಿ ಇವರಿಗಿಂತ ದೊಡ್ಡ ವೈಷ್ಣವ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ. ಗಣಪತಿ ಬಹಳ ದೊಡ್ಡ ವೈಷ್ಣವ, ನಮ್ಗಿಂತ ಎಷ್ಟೋ ಪಾಲು ದೊಡ್ಡ ವೈಷ್ಣವ. ಅವನು ವಿಶ್ವನಾಮಕನಾದ ಭಗವಂತನ ಉಪಾಸನೆ ಮಾಡಿದವ. ಹಾಗೆ ಶಿವಾಲಯಕ್ಕೆ ಹೋದಾಗ ಶಿವನ ಪ್ರಸಾದ ಕೊಟ್ರೆ ವೈಷ್ಣವನಾಂ ಯಥಾ ಶಂಭು ಅಂತಾರೆ ಭಾಗವತರು. ವೈಷ್ಣವರಲ್ಲಿ ಸರ್ವಶ್ರೇಷ್ಠ. ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವ ಅಂತರಂ ಪಯಸ್ವಿಪೈತಂಗೃತಂ ಸ್ವಯಮೇವ ಶ್ರೇಯೋ ವಲ್ಲಭಂ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಅತ್ಯಂತ ಹತ್ತಿರದ ತತ್ವ. ಬ್ರಹ್ಮವಾಯುಗಳು ಬಿಟ್ರೆ, ಸರಸ್ವತಿ ಭಾರತೀಯರು ಬಿಟ್ರೆ ಶಿವ ಬಹಳ ಹತ್ತಿರ ತತ್ವ ಭಗವಂತನಿಗೆ. ಹಾಗಾಗಿ ಅದು ಒಂದು ದೃಷ್ಟಿಯಿಂದ ಇಟ್ ಇಸ್ ಅನ್ ಇನ್ಸಲ್ಟ್ ಟು ದೆಮ್ ಅಲ್ವಾ. ನಾವು ಪ್ರಸಾದ ತಗೊಂಡು ಬಿಸಾಡಿ ಬಂದ್ರೆ ಅದು ಅಲ್ಲಿ ಹೋಗಿ ದೇವಾಲಯಕ್ಕೆ ಹೋಗಿ ದೇವತೆಗಳಿಗೆ ಅವಮಾನ ಮಾಡಿದ ಹಾಗೆ. ಅಂದ್ರೆ ಇದಕ್ಕೆ ಈ ವಿರೋಧವಂತಿಗೆ ಹಾಗೆ ಮಾಡಿ ಅಲ್ಲಿ ಬಿಸಾಡಿದ್ರೆ ಅವಮಾನ ಮಾಡಿದ ಹಾಗೆ. ತಗೊಂಡ್ರೆ ನೀವು ದೇವಸ್ಥಾನ ನೈವೇದ್ಯ ಭೂತ್ವಾ ಚಾಂದ್ರಾಯಣಂ ಚರೇತು ಅಂತ ಉಂಟಲ್ಲ, ಅಲ್ಲಿ ಚಾಂದ್ರಾಯಣ ಒಟ್ಟಿಗೆ ಕಷ್ಟ ಆಯ್ತು. ನಮ್ಮ ತುಳುವಿನಲ್ಲಿ ಒಟ್ಟಿಗೆ ಚಾಂದ್ರಾಯಣ ಆಯ್ತಲ್ಲ. ಚಾಂದ್ರಾಯಣ ಅಂದ್ರೆ ವ್ಯವಸ್ಥೆ ಅಂತ. ತುಳುವಲ್ಲಿ ಚಾಂದ್ರಾಯಣ ಅಂದ್ರೆ ಇದೇ ಅದು ಒಟ್ಟು ವ್ಯವಸ್ಥೆ ಗೋಠಾಳ ಆಯ್ತು. ಈಗ ಬಹಳ ಚಾಂದ್ರಾಯಣ ಆಗೋಯ್ತು. ಏನಿದು ಪರಿಹಾರ? ಅನ್ಯ ದೇವಸ್ಥಾನ ನೈವೇದ್ಯಂ. ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಇದೆ. ನಾನು ನಿನ್ನೆ ಒಂದು ಕಥೆ ಹೇಳಿದೆ. ನನ್ನ ಮುಚ್ಚಿಲುಕೋಡಿನಲ್ಲಿ, ಅದು ಉಡುಪಿಯ ಅಷ್ಟಮಠಕ್ಕೆ ಸಂಬಂಧಪಟ್ಟದ್ದು, ಪೇಜಾವರ ಮಠಕ್ಕೆ ಸಂಬಂಧಪಟ್ಟ ಜಾಗ. ಅಲ್ಲಿ ಇರತಕ್ಕಂತಹದ್ದು ಗಣಪತಿ. ಮುಚ್ಚಿಲುಕೋಡಿನಲ್ಲಿ ಗಣಪತಿ ಇರೋದು. ಅಲ್ಲಿ ಮುಚ್ಚಿಲುಕೋಡಿನಲ್ಲಿ ಒಂದು ಬಹಳ ಪ್ರಸಿದ್ಧವಾದ ಸೇವೆ ಅಂದ್ರೆ ಅಪ್ಪ ಸೇವೆ. ಯಾರಿಗೆ? ಗಣಪತಿಗೆ. ಅದು ಅಲ್ಲಿ ತಮಾಷೆ ಏನಂದ್ರೆ ಸ್ವತಃ ಸ್ವಾಮಿಗಳೇ ಹೋಗಿ ಪೂಜೆ ಮಾಡಿದರೆ ಸ್ವಾಮಿಗಳು ತಗೊಳ್ತಾರೆ ಅಪ್ಪವನ್ನ. ಗಣಪತಿಗೆ ಸಮರ್ಪಣೆ ಮಾಡಿದ ಅಪ್ಪವನ್ನ ಸ್ವಾಮಿಗಳು ತಗೋತಾರೆ. ಉಳಿದವರು ಪೂಜೆ ಮಾಡಿದ್ರೆ ಹಾಗೂ ಇಲ್ಲಲ್ಲ, ಸ್ವಾಮಿಗಳೇ ಹೋಗಿ ಪೂಜೆ ಮಾಡ್ತಾರೆ. ಸ್ವಾಮಿಗಳೇ ಪೂಜೆ ಮಾಡಿದ್ರೆ ಅವರು ಅಲ್ಲಿ ಅಪ್ಪವನ್ನು ತಗೋತಾರೆ, ಗಣಪತಿ ಅಪ್ಪವನ್ನು. ಅನ್ಯ ದೇವಸ್ಥಾನ ನೈವೇದ್ಯಂ ಭೂತ್ವಾ ಚಾಂದ್ರಾಯಣ. ಅಲ್ಲಿ ಮುಚ್ಚಲುಗೋಡಿ ಹೋಗಿ ಅಪ್ಪ ತಿನ್ನೋದು, ಮಠಕ್ಕೆ ಒಂದು ಚಾಂದ್ರಾಯಣ ಮಾಡಬೇಕು. ಮುಚ್ಚಲುಗೋಡಿಗೆ ಅಪ್ಪ ತಿನ್ನಬೇಕು, ಮಠಕ್ಕೆ ಒಂದು ಚಾಂದ್ರಾಯಣ ಮಾಡಬೇಕು. ಒಳ್ಳೆ ಕಷ್ಟ ಆಯ್ತಲ್ಲ, ಏನು ಕಥೆ? ಹಾಗೆ ಮಾಡೋದಿಲ್ಲ ಚಾಂದ್ರಾಯಣ. ಹಾಗಾದ್ರೆ ಏನಾಯ್ತು? ಅನ್ಯ ದೇವಸ್ಯ ನೈವೇದ್ಯಂ ಅಂದ್ರೆ ನೀವು ಮುಚ್ಚಲುಕೋಡಿನಲ್ಲಿ ಅವರು ಗಣಪತಿ ಅಂತರ್ಗತನಾಗಿರತಕ್ಕಂಥ ನಾರಾಯಣ ವಿಶ್ವಂಭರನಿಗೆ ಸಮರ್ಪಣೆ ಮಾಡ್ತಾರೆ ಸ್ವಾಮಿಗಳು. ಯಾವ ಪ್ರತೀಕದಲ್ಲಿ ಆದರೂ ಕೂಡ ಅಂತರ್ಯಾಮಿ ವಿವಕ್ಷಯ ಪೂಜೆ ಮಾಡಿದರೆ ಆಗ ತಗೊಳ್ಬಹುದು ಅಂತ ಅನ್ನುವಂಥ ಅರ್ಥ ಆಯ್ತು. ಅಂತರ್ಯಾಮಿತ್ವ ಅನುಸಂಧಾನ ಇಲ್ಲದೆ ಕೇವಲ ಇತರ ದೇವತೆಗಳಿಗೆ ಪೂಜೆ ಮಾಡ್ತಾರೆ. ಅಂತರ್ಯಾಮಿತ್ವ ವಿವಕ್ಷ ಇಲ್ಲ, ವೈಷ್ಣವ ಕಾನ್ಸೆಪ್ಟ್ ಇಲ್ಲ. ಈ ಅಂತರ್ಯಾಮಿ ವಿವಕ್ಷ ಪೂಜೆ ಮಾಡಬೇಕು ಅಂತ ಮೊದಲು ತೋರಿಸಿಕೊಟ್ಟವರು ಆಚಾರ್ಯರು. ಆ ವಿಧಾನ ಗೊತ್ತಿಲ್ಲದೆ ಪೂಜೆ ಮಾಡಿದಾಗ ಅಂಥ ಸಂದರ್ಭದಲ್ಲಿ ಅದು ನೇರ ಇತರ ದೇವತೆಗಳಿಗೆ ಹೋದದ್ದು. ಇತರ ದೇವತೆಗಳಿಗೆ ಹೋದದ್ದು ಅಲ್ಲ ಅದು. ಅದನ್ನು ತಗೊಂಡ್ರೆ ಏನು ದೋಷ ಅಂತ ನೀವು ಕೇಳ್ಬೋದು. ಏನು ಎಂಥದ್ದು ನಮಗಿಂತ ದೊಡ್ಡ ದೇವತೆಗಳಲ್ವಾ?
ನಾವೀಗ ನಮ್ಮ ಹಿರಿಯರದ್ದು ಪ್ರಸಾದ ಅಂತ ನಾವು ತಗೋತೇವೆ, ಪಿತೃಗಳ ಪ್ರಸಾದ ಅಂತ ತಗೋತೇವೆ, ಗಂಡನ ಪ್ರಸಾದ ಅಂತ ಹೆಂಡತಿ ಎಂಜಲು ಉಣ್ತಾರೆ, ಅಥವಾ ಎಂಜಲು ಅನ್ನೋದು ಯಾರೇ ನಮ್ಗೆ ತುಂಬಾ ಪ್ರೀತಿಯಿಂದ ಮಕ್ಕಳ ಎಂಜಲನ್ನ ತಾಯಂದಿರು ಉಣ್ತಾರೆ. ಅದು ತೀರಾ ಆತ್ಮೀಯತೆ ಇದ್ದಲ್ಲಿ ಯಾರ ಎಂಜಲು ತಿನ್ನಬಹುದು, ಅದು ದೇವತೆಗಳದ್ದು ಎಂಜಲು ಯಾಕೆ ತಿನ್ನಬಾರದು? ಹಾಗಲ್ಲ. ಅಲ್ಲಿ ವಿಶೇಷ ಏನು ಅಂದ್ರೆ, ಇದಕ್ಕೊಂದು ವಿಷಯ ಹೇಳಿದ್ದಾರೆ ಆಚಾರ್ಯರು, ಬೇರೆ ಕಡೆ ಹೇಳಿದ್ದಾರೆ. ಅದು ನಾವು ನೇರವಾಗಿ ಭಗವಂತ ಅಂತರ್ಯಾಮಿ ಅಂತ ಅನುಸಂಧಾನ ಇಲ್ಲದೆ ಇತರ ದೇವತೆಗಳಿಗೆ ಸಮರ್ಪಣೆ ಮಾಡಿದರೆ ಅದನ್ನ ಇತರ ದೇವತೆಗಳು ಸ್ವೀಕರಿಸುವುದಿಲ್ಲ. ಅದು ಇತರ ದೇವತೆಗಳ ಪ್ರಸಾದವೇ ಆಗಿಲ್ಲ. ಅದು ಆ ಇತರ ದೇವತೆಗಳು ಅದೇ ಸನಾಮಧೇಯರಾಗಿರತಕ್ಕಂಥ ಅಸುರ ಶಕ್ತಿಗಳಿರ್ತಾವೆ. ಅದರಿಂದ ಇತರ ದೇವತೆಗಳು, ನೀವು ಗಣಪತಿ ಅಂತ ಹೆಸರಿನಲ್ಲಿ ಸಮರ್ಪಣೆ ಮಾಡಿದರೆ, ಗಣಪತಿ ಅಂತರ್ಗತನಾದ ನಾರಾಯಣನ ಕಲ್ಪನೆ ಇಲ್ಲದೆ ಗಣಪತಿ ಅಂತ ಅಥವಾ ವಿನಾಯಕ ಅಂತ ಹೇಳಿದರೆ, ವಿನಾಯಕ ಅಂತ ಹೆಸರನ್ನ ಒಬ್ಬ ದೇವತೆ ಇದ್ದಾನೆ, ವಿನಾಯಕ ಅಂತ ಹೆಸರಿನ ಒಬ್ಬ ಅಸುರ ಇದ್ದಾನೆ. ಅಂತರ್ಯಾಮಿ ಕಲ್ಪನೆ ಇಲ್ಲದಿದ್ದಾಗ ಬೇಗ ಬಂದವನು ತಗೊಂಡ್ಬಿಡ್ತಾನೆ ಅದನ್ನ. ಅದರಿಂದ ನಾವು ಏನ್ ಮಾಡಿದಾಗಾಯ್ತು, ವಿನಾಯಕನ ಪ್ರಸಾದ ತಗೊಂಡದ್ದಲ್ಲ, ಅಸುರನ ಪ್ರಸಾದ ತಗೊಂಡ ಹಾಗಾಗತ್ತೆ. ಅದಕ್ಕೆ ಅನ್ಯದೇವಸ್ಯ ನೈವೇದ್ಯಂ ಭೂತ್ವ ಚಾಂದ್ರಾಯಣಂ. ಯಾವುದೇ ಅಂತರ್ಯಾಮಿ ಅನುಸಂಧಾನ ಇಲ್ಲದೆ ಇದ್ರೆ ಆಸುರಿ ಶಕ್ತಿಗಳು ಬಂದು ಅದು ತಗೊಳ್ಬಿಡ್ತಾವೆ. ನಾವು ಸಮರ್ಪಣೆ ಮಾಡಿದ್ದನ್ನ, ಯಜ್ಞದಲ್ಲಿ ಕೊಟ್ಟ ಆಹುತಿಯನ್ನ ಆಸುರಿ ಶಕ್ತಿಗಳು ಬಂದು ತಗೊಳ್ತಾರೆ. ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಂತರ್ಯಾಮಿಯಾಗಿ ನಾರಾಯಣನ ಅನುಸಂಧಾನ ಇಲ್ಲದೆ ನಾವು ಕೇವಲ ತತ್ತದ್ದೇವತಾ ನಾಮದಿಂದ ಆಹುತಿ ಕೊಟ್ರೆ ಅದನ್ನು ದೇವತೆಗಳು ತಗೊಳ್ಳೋದೇ ಇಲ್ಲ. ಯಾಕೆಂದ್ರೆ ಭಗವಂತನನ್ನ ಅವರು ಮರೆತು ಬಿಟ್ಟಿದ್ದಾರೆ, ಬೇಡ ಅಂತ ಬಿಟ್ಬಿಡ್ತಾರೆ ದೇವತೆಗಳು. ಆಗ ಅಸುರರು ಬಂದು ಬೇಗ ತಗೊಂಡ್ಬಿಡ್ತಾರೆ. ಅಸುರರು ತಗೊಂಡದ್ದನ್ನ ನಾವು ತಗೊಂಡಾಗ ಆಯ್ತು, ಆಸುರಿ ಶಕ್ತಿಯ ಪ್ರಸಾದ ಆಯ್ತದು. ಅದಕ್ಕೋಸ್ಕರ ಅನ್ಯ ದೇವಸ್ಯ ನೈವೇದ್ಯ ಭುಕ್ತ ಅಂದ್ರೆ ಬಹಳ ಜನರಿಗೆ ಏನ್ರಿ ಈ ವೈಷ್ಣವರಿಗೆ ಶಿವ ಗಣಪತಿ ಅಂದ್ರೆ ಮಹಾಸಸಾರ, ಅವ್ರು ತಗೊಳ್ಳೋದು. ಶಿವ ಗಣಪತಿ ಪ್ರಸಾದ ತಗೊಳ್ಬಹುದು, ಆದರೆ ಶಿವ ಗಣಪತಿ ತಗೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಭಗವಂತನಿಗೆ ಅರ್ಪಣೆ ಮಾಡದಿದ್ರೆ ಯಾವ ದೇವತೆಗಳು ತಗೊಳ್ಳುವುದಿಲ್ಲ, ಅಸುರ ಶಕ್ತಿಗಳು ತಗೊಳ್ತಾವೆ ಅಂತ. ಅದನ್ನ ನಾವು ತಗೊಂಡ್ರೆ ಚಾಂದ್ರಾಯಣ ಮಾಡಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಆ ಚಾಂದ್ರಾಯಣ ಆಗಿ ಹೋಯ್ತೀವಿ, ಮೊದಲೇ ಅಸುರ ಶಕ್ತಿ ತಿಂದ ಆಹಾರ ಹೊಟ್ಟೆ ಒಳಗೆ ಹೋಗಿದೆ, ಅವ್ಯವಸ್ಥೆ ಆಯಿತು. ಅದಕ್ಕೆ ಶುದ್ಧೀಕರಣಕ್ಕೋಸ್ಕರ ಅಸುರ ಶಕ್ತಿಯ ಪ್ರಭಾವ ನಮ್ಮ ಮೇಲೆ ಆಗದಂತೆ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಹಾಗಾದ್ರೆ ಅಂತರ್ಯಾಮಿ ವಿವಕ್ಷ ಇದ್ರೆ ಆ ಪ್ರಸಾದವನ್ನು ಸ್ವೀಕರಿಸಬಹುದು. ಇನ್ನು ಕೆಲವು ಸಂದರ್ಭದಲ್ಲಿ ಇನ್ನೂ ಕೆಲವು ಗದ್ದಲಗಳು ಬರ್ತವೆ, ಈ ಸಮಸ್ಯೆಗಳಿರ್ತಾವೆ. ಇವತ್ತಿನ ಲೌಕಿಕ ಸಮಸ್ಯೆಗಳು ಏನು ಅಂದ್ರೆ, ಇದಾಯ್ತು ಅಂತರ್ಯಾಮಿ ವಿವಕ್ಷ ಇದ್ರೆ ತಗೊಳ್ಬಹುದು ಅಂತ ಆಯ್ತು. ಅಂತರ್ಯಾಮಿ ವಿವಕ್ಷ ಇಲ್ಲದಿದ್ರೆ ಏನು ಮಾಡ್ಬೇಕು ಹಾಗಾದ್ರೆ? ಈಗ ಅಂತರ್ಯಾಮಿ ವಿವಕ್ಷ ಇಲ್ಲದೆ ಒಂದು ದೇವಸ್ಥಾನಕ್ಕೆ ಹೋದೆವು ನಾವು, ಆ ದೇವಸ್ಥಾನದಲ್ಲಿ ಸ್ಮಾರಕರು ಪೂಜೆ ಮಾಡೋರಪ್ಪ, ಅವ್ರಿಗೆ ಅಂತರ್ಯಾಮಿ ವಿವಕ್ಷ ಗೊತ್ತಿಲ್ಲ. ಅವ್ರು ಪೂಜೆ ಮಾಡಿ ಪ್ರಸಾದ ತರ್ತಾರೆ. ಅವು ನಾವು ಆರತಿ ತಗೋಬೇಕೋ ಬೇಡೋ, ಅವ್ರು ಕೊಟ್ಟ ತೀರ್ಥ ಪ್ರಸಾದ ತಗೋಬೇಕೋ ಬೇಡವೋ, ಒಂದು ಸಮಸ್ಯೆ ಬರ್ತದೆ. ಇದು ಒಂದು ಪ್ರಸಂಗ ನಡೆಯುತ್ತಿದೆ ಶಿವಮೊಗ್ಗದಲ್ಲಿ. ಇಂಥ ಒಂದು ಪ್ರಸಂಗ ನಡೆದಿತ್ತು. ಅಲ್ಲಿ ಒಂದು ಶಂಕರ ಮಠ ಇದೆ ಶಿವಮೊಗ್ಗದಲ್ಲಿ. ಶಂಕರ ಮಠದಲ್ಲಿ ಶಾರದಾ ಗಣಪತಿ ಮತ್ತು ಶಂಕರಾಚಾರ್ಯ ವಿಗ್ರಹ ಇದೆ. ಅಲ್ಲಿ ಯಾರಾದರೂ ಕಾರ್ಯಕ್ರಮಕ್ಕೆ ಬಂದರೆ ಮೊದಲು ಅಲ್ಲಿ ಪೂಜೆ ಮಾಡಿ ಆರತಿ ಕೊಡ್ತಾರೆ, ಗಂಧ ಕೊಡ್ತಾರೆ, ಆಮೇಲೆ ಉಪನ್ಯಾಸ ಕಾರ್ಯಕ್ರಮ ನಡೀತದೆ. ಒಬ್ರು ವೈಷ್ಣವರನ್ನು ಕರೆದಿದ್ರು ಅಲ್ಲಿ ಕಾರ್ಯಕ್ರಮಕ್ಕೆ. ಈ ಮಾಮೂಲಿಯವರು ಹಾಗೆ ಶಾರದಾದೇವಿ ಪೂಜೆ ಮಾಡಿದ್ರು, ಗಣಪತಿಗೆ ಪೂಜೆ ಮಾಡಿದ್ರು, ಶಂಕರಾಚಾರ್ಯ ಆರತಿ ಮಾಡಿ ಇವರು ಪ್ರಸಾದ ಕೊಟ್ಟರು. ಇವರು ಪ್ರಸಾದ ತಗೊಳ್ಳಿಲ್ಲ. ನೀವು ಅವೈಷ್ಣವರು ಪೂಜೆ ಮಾಡಿದ್ದನ್ನು ನಾವು ಆರತಿ ತಗೊಳ್ಳೋದಿಲ್ಲ ಅಂತ ಗಣಪತಿಗೆ ಪೂಜೆ ಮಾಡಿ ತಂದು ಕೊಟ್ಟ ಆರತಿಯನ್ನು ತಗೊಳ್ಳಿಲ್ಲ. ಶಂಕರಾಚಾರ್ಯ ಮಾಡಿದ್ದ ಹೇಗೋದು ಗಣಪತಿ ಕೊಟ್ಟರೆ ತಗೊಳ್ಳೋದು, ಯಾವ ಆರತಿಯನ್ನು ತಗೊಳ್ಳಿಲ್ಲ. ಅವರು ಗಂಧ ಪ್ರಸಾದ ಕೊಟ್ಟರೆ ತಗೊಳ್ಳಿಲ್ಲ. ಆಮೇಲೆ ಅವರು ಸುಮ್ಮನೆ ಅಲ್ಲಿ ಉಪನ್ಯಾಸ ಮಾಡಿದ್ರು, ಹೊರಟು ಹೋದರು. ಅದರಿಂದ ಏನು ಪ್ರಸಂಗ ಬಂತು ಅಂದ್ರೆ, ಆ ಮಠದವರು ಆಮೇಲೆ ಆರ್ಗನೈಸರ್ಸ್ ಹತ್ರ ಹೇಳಿದರು, ಇನ್ನು ಮೇಲೆ ನೀವು ಯಾವ ಮಾಧ್ವರನ್ನು ಕರೆದು ಕಾರ್ಯಕ್ರಮ ಮಾಡಿದ್ರು ನಾವು ಜಾಗ ಕೊಡುವುದಿಲ್ಲ ಅಂತ ಹೇಳಿದರು. ಯಾಕೆಂದ್ರೆ ದೇವರ ಆರತಿ ಕೊಟ್ಟರೆ ತೆಗೆದುಕೊಳ್ಳುವ ಸೌಜನ್ಯ ಇಲ್ಲದ ಮಂದಿಯವರು, ನಾವು ಇನ್ನು ಮೇಲೆ ದಯವಿಟ್ಟು ಮಾಧ್ವರನ್ನು ಕರೆದರೆ ನಾವು ಪ್ಲಾಟ್ಫಾರ್ಮ್ ನಮ್ಮ ಜಾಗ ಕೇಳಬೇಡಿ, ಇಲ್ಲಿ ನಾವು ಉಪನ್ಯಾಸಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ. ಅದರ ಮುಂದಿನ ತಿಂಗಳು ನನ್ನನ್ನು ಕರೆದಿದ್ರು. ಮುಂದಿನ ತಿಂಗಳು ಮತ್ತೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು. ಆವಾಗ ಆರ್ಗನೈಸೇಷನ್ ಅವರು ಹೇಳಿದರು, ನೀವು ಬನ್ನಂಜಿಯವ್ರನ್ನ ಕರೆದಿದ್ದೀರಾ, ಅವ್ರು ಮಾಧ್ವರ ಅಲ್ವಾ, ನಾವು ಕೊಡೋದಿಲ್ಲ ಜಾಗ ಅಂದ್ರು. ನಾವು ಮಾಧ್ವರಿಗೆ ಜಾಗ ಕೊಡುವುದಿಲ್ಲ, ಯಾಕೆಂದ್ರೆ ಅವರು ಶುಂಠರಿದ್ದಾರೆ ಅಂತಂದ್ರು. ಅವರು ನಾವು ಜಾಗ ಕೊಡೋದಿಲ್ಲ. ಇವರು ಹೇಳಿದ್ರು, ಇಲ್ಲ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಬನ್ನಂಜಿಯವರು ಅಂತ. ಅವ್ರು ನನ್ನ ಹತ್ರ ಕೇಳಲಿಲ್ಲ, ನನ್ನ ಪರವಾಗಿ ಅಲ್ಲಿ ಅವರು ಅವರಿಗೆ ಸಮಾಧಾನ ಹೇಳಿದರು. ಸಮಾಧಾನ ಹೇಳಿದ್ರೆ ಆದರೂ ಅವರಿಗೆ ಒಂದು ಸಂಶಯ ಇತ್ತು. ಆ ಶಂಕರ ಮಠದ ಅಧಿಕಾರಿಗಳಿಗೆ ನಾನು ಹೇಗೆ ವರ್ತಿಸ್ತೇನೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇತ್ತು. ನಾನು ಹೋದ ತಕ್ಷಣ ಅಲ್ಲಿ ಪೂಜೆ ಮಾಡಿದರು, ಪ್ರಸಾದ ತಂದು ಕೊಟ್ಟರು. ನಾನು ಆರತಿ ತಗೊಂಡೆ, ತೀರ್ಥ ತೆಗೆದುಕೊಂಡೆ, ಗಂಧ ಹಚ್ಚಿಕೊಂಡೆ. ಬಹಳ ಸಂತೋಷ ಆಗೋಯ್ತು ಅವರಿಗೆ. ಇನ್ನು ಮಾಧ್ವರನ್ನು ಕರೀರಿ ಅಡ್ಡಿಲ್ಲ ಅಂದ್ರು. ಮಾಧ್ವರನ್ನು ಕರೀರಿ ಅಡ್ಡಿಲ್ಲ ಅಂತ ಭಾರಿ ಖುಷಿ ಆಗೋಯ್ತು ಅವರಿಗೆ. ಅಂದ್ರೆ ಇದರ ಅರ್ಥ ನಾನು ಯಾಕೆ ಹೇಳಿದೆ ಅಂದ್ರೆ ಅವರನ್ನ ಪ್ಲೀಸ್ ಮಾಡುವುದಕ್ಕೋಸ್ಕರ ಮಾಡಬೇಕು ಅಂತಲ್ಲ ನನ್ನ ಅರ್ಥ.
ಅಲ್ಲಿ ಏನು ಅನುಸಂಧಾನ ಇರಬೇಕು? ಹಾಗಾದ್ರೆ ಏನು ಮಾಡ್ಬೇಕು ಅವಾಗ? ಸಾಮಾಜಿಕವಾಗಿ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಎಲ್ಲೋ ಸ್ಮಾರ್ಥ ದೇವಸ್ಥಾನ ಹೋಗಿ ಪ್ರಸಾದ ತಗೊಳ್ಳೋದಿಲ್ಲ ಅಂತ ಬಂದ್ಬಿಟ್ರೆ ಅದೊಂಥರ ದೃಷ್ಟಿ ವಿರೋಧ ಆಗುತ್ತೆ. ದೇವರಿಗೆ ನಾವು ಅವಮಾನ ಮಾಡಿದೆವು ಅಂತ ಅವ್ರು ತಿಳ್ಕೊಳ್ತಾರೆ. ಅದನ್ನ ಕೆಲವು ಆಚಾರಗಳು ದೃಷ್ಟಿ ವಿರುದ್ಧವಾಗಿರಬಾರದು. ಆಗ ಏನು ಮಾಡ್ಬೇಕಂತ ಸಂದರ್ಭದಲ್ಲಿ ಅಂದರೆ ನಮಗೆ ನಮ್ಮ ಅನುಸಂಧಾನ ಇರಬೇಕು. ಅವರು ಯಾವ ರೀತಿ ಪೂಜೆಯೇ ಮಾಡಲಿ, ನಾನು ಗಣಪತಿಯ ಪೂಜೆ ಅವರು ಮಂಗಳಾರತಿ ಮಾಡುವಾಗಲೂ ನಾನು ವಿಶ್ವಂಭರ ರೂಪಿಯನ್ನು ಸ್ಮರಣೆ ಮಾಡ್ತಾ ಇದ್ದೆ. ನನ್ನ ಕೈಗೆ ಬಿದ್ದದ್ದು ವಿಶ್ವಂಭರನ ಪ್ರಸಾದವೆಂದು ತಗೊಂಡು ನಾನು ತಗೊಂಡೆ. ಅದು ಅವರ ಅನುಸಂಧಾನ ಅಶುದ್ಧವಾಗಿದ್ದಲ್ಲಿ ನಮ್ಮ ಅನುಸಂಧಾನವನ್ನು ಶುದ್ಧವಾಗಿಟ್ಕೊಂಡು ನಾವು ಅವ್ರ ಜೊತೆಗೆ ಸೇರಿಬಿಡಬೇಕು. ಹೊರತು ಅದರಿಂದ ನಾವು ಅದು ಮುಟ್ಟುವುದಿಲ್ಲ, ನೀವು ಪೂಜೆ ಮಾಡಿದ ತಪ್ಪು, ನಾನು ತಗೊಳ್ಳುವುದಿಲ್ಲ ಅಂತ ಹೇಳಿ ಮಾಡಿದರೆ ಅದು ಒಂದು ಮಾತಿದೆ, ಗಾದೆ, ಯದ್ಯಪಿ ಸಿದ್ಧಂ ಲೋಕವಿರುದ್ಧಂ ಅಂತ. ಶಾಸ್ತ್ರ ಸಿದ್ಧವಾದರೂ ಲೋಕವಿರುದ್ಧ ಆದರೆ ಜನರ ಬಾಯಿಗೆ ಬೀಳಬೇಕಾಗತ್ತೆ. ಅದರಿಂದ ಲೋಕದಲ್ಲಿ ಒಂಥರ ಅಡ್ಜಸ್ಟ್ಮೆಂಟ್ ಬೇಕು ಅಂತ. ಅಡ್ಜಸ್ಟ್ಮೆಂಟ್ ಅವರ ದೃಷ್ಟಿಯಲ್ಲಿ ಅವರು ಪೂಜೆ ಮಾಡಿದ್ದನ್ನು ನಾವು ತಗೊಂಡೆವು, ನಮ್ಮ ದೃಷ್ಟಿಯಲ್ಲಿ ವಿಶ್ವಂಭರನ ಪೂಜೆಯನ್ನೇ ನಾನು ನೋಡ್ತಾ ಇದ್ದೆ ನನ್ನ ಮನಸ್ಸಿನಲ್ಲಿ. ಹಾಗೆ ಎಲ್ಲಿ ತನಕ ಅಂದರೆ ಅವರು ಶಂಕರಾಚಾರ್ಯ ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಅವರು ಶಂಕರಾಚಾರ್ಯ ಪ್ರತಿಮೆ ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ರು. ನನ್ನ ಮನಸ್ಸಿನಲ್ಲಿ ಆಚಾರ್ಯರೇ ತುಂಬಿದ್ರು. ನಾನು ಆ ಪ್ರತೀಕದೊಳಗೆ ಆಚಾರ್ಯನ ನೋಡಿ ಆನಂದ ತೀರ್ಥ ಭಗವತ್ಪಾದರನ್ನ ನೆನೆಸ್ಕೊಳ್ತಾ ಇದ್ದೆ. ಅವರು ಆರತಿ ತಂದು ಕೊಟ್ಟರು, ತಗೊಂಡೆ. ನನಗೆ ಅದು ಆನಂದ ತೀರ್ಥ ಶ್ರೀಮದ್ ಆಚಾರ್ಯರಿಗೆ ಮಾಡಿದ ಆರತಿಯಾಗಿಯೇ ಕಂಡಿತ್ತು ನನಗೆ. ನಾವು ನಮ್ಮ ಮಾನಸಿಕವಾಗಿ ಅದನ್ನ ನಮಗೆ ಬೇಕಾದ ರೀತಿ ಉಪಾಸನೆಯನ್ನೇ ಪರಿವರ್ತಿಸಿಕೊಳ್ಳಬೇಕು. ಹೊರತು ಅಲ್ಲಿ ಹೋದ ತಕ್ಷಣ ನೀವು ಪೂಜೆ ಮಾಡಿ ಸರಿ ಇಲ್ಲ, ನಾವು ಆರು ತಗೊಳ್ಳೋದಿಲ್ಲ, ಗಂಧ ತಗೊಳ್ಳೋದಿಲ್ಲ ಅಂತ ಹೇಳಬಾರ್ದು. ನಮ್ಮಲ್ಲಿ ಒಂದು ಭೂತಾರಾಧನೆ ಇದೆ. ಅಲ್ಲಿ ಒಂದು ಸೋಮೇಶ್ವರದ ಹತ್ರ, ಆಗುಂಬೆ ಕೆಳಗಿಳಿದ ತಕ್ಷಣ ಸೋಮೇಶ್ವರದ ಹತ್ರ ತಿಂಗಳೆ ಅಂತ ಒಂದು ಪ್ರದೇಶ ಇದೆ. ಆ ತಿಂಗಳೆ ಅನ್ನೋ ಪ್ರದೇಶದಲ್ಲಿ ಪ್ರತಿ ವರ್ಷ ಅಲ್ಲಿ ಒಂದು ಭೂತಸ್ಥಾನ. ಅದು ಅಲ್ಲಿ ಒಂದು 4-5 ದೆವ್ವ ಪಂಜುರುಳಿ, ಇನ್ನೊಂದು ಮತ್ತೊಂದು ಏನೋ ಎಲ್ಲ ಇವೆ. ಒಂದು 5-6 ಭೂತಗಳಿವೆ. ಅದು ಕೋಲ ಆಗತ್ತೆ, ಭೂತದ ಕೋಲ. ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ತುಂಬಾ ಪ್ರಸಿದ್ಧ. ಅದು ಕೋಲ ಆಗತ್ತೆ. ಆ ಕೋಲಕ್ಕೆ ಅದರ ಯಜಮಾನ ಇದ್ದಾನಲ್ಲ, ತುಂಬಾ ಒಳ್ಳೆ ಮನುಷ್ಯ ಅವನು, ಮತ್ತು ತುಂಬಾ ಸಾಹಿತ್ಯ ಪ್ರೇಮಿ, ವಿದ್ಯಾಪ್ರೇಮಿ. ಅವನು ಎಲ್ಲ ವಿದ್ವಾಂಸರನ್ನು ಕರೀಬೇಕು ಅಂತ ಒಂದೊಂದು. ಕೋಲ ಅಂದ್ರೆ ಹಳ್ಳಿಯವರಲ್ಲ, ವಿದ್ವಾಂಸರನ್ನು ಕರೆಸಿ ಉಪನ್ಯಾಸ ಮಾಡ್ತಾನೆ. ಅದು ಕೋಲಕ್ಕೆ ಎಲ್ಲೆಲ್ಲಿಂದ ಕಾರಿನಲ್ಲಿ ಬರ್ತಾರೆ ಉಪನ್ಯಾಸ ಕೇಳಲಿಕ್ಕೆ. ಆಮೇಲೆ ಆ ಕೋಲ ಆಗತ್ತೆ. ಆದ್ರೆ ಅವನ ಕೋಲವನ್ನ ಒಂದು ಜ್ಞಾನಯಜ್ಞವಾಗಿ ಮಾರ್ಪಡಿಸಿದ್ದಾನೆ ಆ ಮನುಷ್ಯ, ಅದನ್ನು ಮಾಡಿಸ್ತಕ್ಕಂಥವ. ಅದಕ್ಕೆ ಪ್ರತಿ ವರ್ಷ ನನ್ನನ್ನು ಕರೀತಾನೆ. ಪೇಜಾರ ಸ್ವಾಮಿಗಳನ್ನು ಕರೆದಿದ್ದಾನೆ. ಪ್ರಾಯ ಈ ಶ್ರೀಗಳವರು ಅವರಿಗೆ ಇನ್ನು ಕಾಂಟ್ಯಾಕ್ಟ್ ಆಗಿ ಕರೀತಾರೆ. ಪೇಜಾರ ಸ್ವಾಮಿಗಳನ್ನ ಕರೆದಿದ್ದು, ಪೇಜಾರ ಸ್ವಾಮಿಗಳು ಹೋಗಿದ್ದರಲ್ಲಿ. ಅಲ್ಲಿ ಹೋದಾಗ ಏನಾಗತ್ತೆ ಗೊತ್ತಾ, ಆ ಭೂತದ ಪ್ರತಿನಿಧಿ ಇದ್ದಾನಲ್ಲ, ಆ ವೇಷ ಹಾಕುವ ಅವನೊಬ್ಬ ಶೆಡ್ಯೂಲ್ಡ್ ಕ್ಯಾಸ್ಟ್, ಯಾವ ಕ್ಯಾಸ್ಟೋ ಗೊತ್ತಿಲ್ಲ, ಅವನು ಶೆಡ್ಯೂಲ್ಡ್ ಕ್ಯಾಸ್ಟ್. ಅವನು ಭೂತದ ವೇಷ ಹಾಕ್ತಾನೆ. ಅವನು ವೇಷ ಹಾಕಿ ಅವನ ಮೈ ಮೇಲೆ ಆವೇಶ ಬಂದು ಆಮೇಲೆ ಅವನಿಗೆ ಪ್ರಸಾದ ಕೊಡೋದು. ಅವನು ಪ್ರಸಾದ ಕೊಡ್ತಾನೆ. ಪ್ರಸಾದ ಯಾರ ಕೈಯಲ್ಲಿ ತಗೊಳ್ಬೇಕಾಗತ್ತೆ? ಭೂತ ಸ್ಥಾನಕ್ಕೆ ಹೋದರೆ ಮೇ ಬಿ ಫ್ರಮ್ ಹರಿಜನ್, ಒಬ್ಬ ಅವನು ಹರಿಜನ್ನೂ ಇರ್ಬೋದು, ಯಾರೋ ಗೊತ್ತಿಲ್ಲ, ಶೆಡ್ಯೂಲ್ಡ್ ಕ್ಯಾಸ್ಟ್. ಅವನು ಪ್ರಸಾದ ಕೊಡ್ತಾನೆ. ಅಂಥ ಸಂದರ್ಭದಲ್ಲಿ ಅವನ ಕೈಯಲ್ಲಿ ಪ್ರಸಾದ ಪೇಜಾರ ಶ್ರೀಗಳವರು ತಗೊಂಡಿದ್ದಾರೆ, ನಾನು ತಗೊಂಡಿದ್ದೇನೆ. ಯಾಕೆಂದ್ರೆ ಅದು ಏನು ಕೊಡ್ತಾನೆ ಅವ? ದೇವರ ಪ್ರಸಾದ ಅಂತ ಕೊಡ್ತಾನೆ. ಅವನಿಗೂ ಒಂಥರ ಆ ಸಂದರ್ಭದಲ್ಲಿ ಕೊಡುವ ಸಂದರ್ಭದಲ್ಲಿ ಅವನು ತಾನು ಯಾವುದೋ ಒಂದು ಶೆಡ್ಯೂಲ್ಡ್ ಕ್ಯಾಸ್ಟ್, ಯಾವ ಕಲ್ಪನೆ ಇಲ್ಲ ಅವನಿಗೆ. ಆ ಪಂಚದೀವಿಟಿಕೆ, ಆ ದೊಂದಿ ಹಿಡ್ಕೊಂಡು ಇಡೀ ದೇಹದಲ್ಲಿ ಪ್ರಜ್ವಲಿಸ್ತಾ ಇರ್ತದೆ. ಅದು ಆ ಪ್ರಜ್ವಲಿಸಿದ ಒಂದು ಆವೇಶದಲ್ಲಿ ಪ್ರಸಾದಗಳನ್ನು ತೆಗೆದುಕೊಡ್ತಾನೆ. ಅವನಿಗೆ ಕರೆದು ಬೇರೆ ಯಾರ ಕೈ ಹಿಡಿದು ಕೊಡೋದು, ನಮಗೆ ಕರೆದು ಕೊಡ್ತಾನೆ. ಅಲ್ಲಿ ಮತ್ತೆ ತಾರತಮ್ಯ ಇದೆ. ಅಲ್ಲಿ ಮೊದಲು ಗೆಸ್ಟ್ಗಳಿಗೆ ಅವನಿಗೆ ಅದು ಅತ್ಯೆಚ್ಚರ ಇರುತ್ತೆ. ಚೀಫ್ ಗೆಸ್ಟ್ಗಳಿಗೆ ಮೊದಲು ಕೊಡ್ತಾನೆ, ಬೇರೆ ಯಾರು ಕೈ ಹಿಡಿದು ಕೊಡೋದಿಲ್ಲ. ಅವನು ಅಷ್ಟು ಆ ಮೈ ಮೇಲೆ ಆವೇಶ ಬಂದಾಗಲೂ ಆರ್ಯನ್ ಲೆಪ್ಲೆ ಅಂತಾನೆ, ಕೂಡಲೇ ಕೊಡ್ತಾನೆ. ಆ ಎಚ್ಚರಗಳೆಲ್ಲ ಇರ್ತದೆ. ಅದು ಭೂತ ಮೈ ಮೇಲೆ ಬಂದವರಿಗೆ ಇರ್ತದೆ, ನಾಗಪಾತ್ರೆಗಳಿಗೂ ಇರುತ್ತೆ. ಅವರು ನಾಗಮಂಡಲ ಮಾಡ್ತಾರಲ್ಲ, ಅವನು ಮೊದಲು ನೋಡ್ತಾ ಇರ್ತಾರೆ. ಅವನು ಯಾರೋ ದೊಡ್ಡವರು ಬಂದ ತಕ್ಷಣ ಅವ್ನು ಮಾಲೆ ತಂದು ನಿಂತಾರೆ. ಅದೆಲ್ಲ ಬಹಳ ಎಚ್ಚರ ಇರುತ್ತೆ ಅವರಿಗೆ. ಹೀಗೆ ಅಂಥ ಸಂದರ್ಭದಲ್ಲಿ ನಾವು ಪ್ರಸಾದ ತೆಗೆದುಕೊಳ್ಳುವುದಕ್ಕೆ ಅವನು ಯಾವ ಜಾತಿ ಅಂತ ಮುಜುಗರ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ನಾವು ಆ ಭೂತದ ಪ್ರಸಾದ ತೆಗೆದುಕೊಳ್ಳುವುದೇ ಅಲ್ಲ, ಸರ್ವಭೂತಾಂತರ್ಯಾಮಿ ಆದಂತಹ ಒಬ್ಬ ಏಕೋ ವಿಷ್ಣು ಮಹದ್ಭೂತಂ. ನನಗೆ ಆ ಶ್ಲೋಕವೇ ನೆನಪಾಗುವುದಲ್ಲಿ ಹೋದ್ರೆ, ಭೂತ ಸ್ಥಾನಕ್ಕೆ ಹೋದರೆ ಇವನು ದೊಡ್ಡ ಭೂತ, ಈ ಚಿಕ್ಕ ಭೂತಗಳು ಅವನ ಪರಿವಾರಗಳು ಎಲ್ಲ, ಅವನು ಭೂತ, ದೊಡ್ಡ ಭೂತ, ಅವನ ಪ್ರಸಾದ ಅಂತ ತಗೊಂಡು ಬಿಡ್ತೀವಿ. ಹೀಗೆ ನಾವು ಒಳಗಿನಿಂದ ಅನುಸಂಧಾನದಲ್ಲಿ ಸ್ವಚ್ಛವಾಗಿದ್ದರೆ ಎಲ್ಲಿ ಹೋದರೂ ಏನೂ ಗೊಂದಲ ಇಲ್ಲ. ಇಲ್ಲದೆ ಇದ್ದರೆ ಎಲ್ಲವೂ ಗೊಂದಲವೇ ಅಂತ
ಬೇರೆ ದೇವಾಲಯಗಳಲ್ಲಿ ಭಗವದ್ ಅಂತರ್ಯಾಮಿ ವಿವಕ್ಷೆಯ ಭಗವಂತನ ಪೂಜೆ ಮಾಡಿದ್ದರೆ ಅದನ್ನು ತಗೊಳ್ಬಹುದು, ಪ್ರಸಾದ ತಗೊಳ್ಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ಒಂದು ಅಪವಾದ ಇದೆ. ಏನು ಅಂದರೆ, ಇದು ವೈಷ್ಣವರ ಕಾನ್ಸೆಪ್ಟ್ ಅಲ್ಲ, ಶಿವಪುರಾಣದಲ್ಲೇ ಇದೆ. ಶಿವನಿಗೆ ಸಮರ್ಪಣೆ ಮಾಡಿರತಕ್ಕಂಥದ್ದನ್ನು, ಶಿವಾಲಯದಲ್ಲಿ ಶಿವನಿಗೆ ಸಮರ್ಪಣೆ ಮಾಡಿದ್ದನ್ನ ಊಟ ಮಾಡಬಾರದು ಅಂತ. ಇದು ಶಿವಪುರಾಣ ಲಿಂಗ ಪುರಾಣದಲ್ಲೇ ಇರುವಂತಹ ಮಾತು, ವೈಷ್ಣವ ಪುರಾಣದಲ್ಲಿ ಅಲ್ಲ. ಅದು ಏನು ಅಂದರೆ ಅಲ್ಲಿ ಸ್ಪಷ್ಟವಾಗಿದೆ. ಯಾವ ಶಿವಾಲಯದಲ್ಲಿ ಬರೀ ಅಂತರ್ಯಾಮಿ ವಿವಕ್ಷೆಯ ಪೂಜೆ ಮಾಡಿದರೆ ಸಾಲದು, ಯಾವ ಶಿವಾಲಯದಲ್ಲಿ ನರಸಿಂಹ ಶಾಲಗ್ರಾಮ ಇಲ್ಲವೋ ಆ ಶಿವಾಲಯದಲ್ಲಿ ಲಿಂಗಕ್ಕೆ ನೇರ ಸಮರ್ಪಣೆ ಮಾಡಿದ್ದನ್ನು ಅಂತರ್ಯಾಮಿ ವಿವಕ್ಷೆ ಮಾಡಿದರೂ ತಿನ್ನಬೇಡ ಅಂತ, ತಿನ್ನಬಾರದು ಅಂತ ಶೈವ ಪುರಾಣಗಳಲ್ಲೇ ಇದೆ. ಅದು ಯಾಕೆ ಅಂತ ಅನ್ನೋದು ಅವರು ಹೇಳದೇ ಇದ್ರು ಕೂಡ, ಶೈವರು ಕೂಡ ಅಲ್ಲಿ ನರಸಿಂಹ ಶಾಲಗ್ರಾಮ ಇಲ್ಲದೆ ಇದ್ರೆ ಶಿವಾಲಯದಲ್ಲಿ ಊಟ ಮಾಡುವುದಿಲ್ಲ. ಈಗ ಮಾಡ್ತಾರೇನೋ, ಹಿಂದೆ ಮಾಡ್ತಿರ್ಲಿಲ್ಲ, ಪುರಾಣದಲ್ಲಿ ಇದೆ. ಅದು ವೈಷ್ಣವರು ಮಾತ್ರ ಸಂಪ್ರದಾಯ ಇಲ್ಲ. ಇವಾಗ ನಮ್ಮಲ್ಲಿ ಕೇದಾರಕ್ಕೆ ಹೋಗುವ ಸಂಪ್ರದಾಯ ಇಲ್ಲ. ಬದಲಿಗೆ ಹೋಗ್ತಾರೆ, ಕೇದಾರ ಹೋಗೋದು. ಕೆಲವರಿಗೆ ಕೇದಾರಕ್ಕೆ ವೈಷ್ಣವರು ಹೋಗಬಾರದು ಒಂದು ಇದು, ವೈಷ್ಣವರು ಕೇದಾರಕ್ಕೆ ಹೋಗುವುದಿಲ್ಲ, ಶಿವನ ಮೇಲೆ ನೋಡಿ ಪಕ್ಷಪಾತ ವೈಷ್ಣವರಿಗೆ, ಅವರು ಬದಲಿಗೆ ಹೋಗ್ತಾರೆ, ಕೇದಾರ ಕಾಶಿ ಹೋಗುವುದಿಲ್ಲ. ಶಿವನ ಮೇಲೆ ವೈಷ್ಣವರಿಗೆ ದ್ವೇಷ ಆಗಿದ್ರೆ ಕಾಶಿ ಯಾಕೆ ಹೋಗ್ತಾರೆ? ಶಿವಕ್ಷೇತ್ರ ಅಲ್ಲೇ. ಆದ್ದರಿಂದ ಅದು ಶಿವನ ಮೇಲೆ ದ್ವೇಷ ಅಲ್ಲ. ಕೇದಾರ ಕ್ಷೇತ್ರ ಮಹಾತ್ಮೆ ಅಂತ ಅಲ್ಲೇ ಪ್ರಿಂಟ್ ಆಗಿದೆ. ಆಚಾರ್ಯರು ಕೇದಾರಕ್ಕೆ ಹೋಗಬಾರದು ಅಂತ ಹೇಳಿರ್ತಕ್ಕಂಥ ಮಾತು, ಶಿವನೇ ನಾನು ಇಲ್ಲಿ ಏಕಾಂತವಾಗಿ ಇರಲಿಕ್ಕೆ ಬಯಸ್ತೇನೆ, ನನ್ನನ್ನು ನೋಡ್ಲಿಕ್ಕೆ ಯಾರು ಬರಬೇಡಿ ಅಂತ ಬಂದವನಿಗೆ ಶಿವನದ್ದೇ ಅದು ಇಚ್ಛೆ ಅಂತ ಬರೆದಿದ್ದಾರೆ ಆಚಾರ್ಯ, ಹೊರತು ಶಿವನ ಮೇಲೆ ದ್ವೇಷದಿಂದ ಹೋಗೋದಿರೋದಿಲ್ಲ. ಇವಾಗ ನಮ್ಮ ಮನೆಯಲ್ಲೇ ನಾವು ಏಕಾಂತವಾಗಿರ್ತೇವೆ ಅಂತ ಇಟ್ಕೊಳ್ಳಿ, ಅವಾಗ ಭೇಟಿ ಮಾಡಬೇಕು ಅಂದ್ರೆ ಈಗ ಆಗುದಿಲ್ಲ, ನಾವು ಏನೋ ಧ್ಯಾನ ಪೂಜೆ ಕೂತಿದ್ದಾರೆ, ಈಗ ಆಗುದಿಲ್ಲ ಹೇಳುದಿಲ್ಲ. ಹಾಗೆ ಅವನು ಅಲ್ಲಿ ಏಕಾಂತವಾಗಿ ತಾನು ವಾಸ ಮಾಡ್ತೇನೆ, ಯಾರೂ ನನಗೆ ಡಿಸ್ಟರ್ಬ್ ಮಾಡಬಾರದು ಅಂತ ಶಿವನ ಸಂಕಲ್ಪ ಅದು. ಅದಕ್ಕೋಸ್ಕರ ಅಲ್ಲಿ ಹೋಗಬೇಡಿ, ಶಿವನ ಸಂದರ್ಶನಕ್ಕೆ ಅಂತ ಹೋಗಬೇಡಿ ಕೇದಾರಕ್ಕೆ. ಸುಮ್ಮನೆ ಆ ಪರ್ವತ ಕೇದಾರದ ಪ್ರದೇಶ ನೋಡೋದಕ್ಕೆ ಬೇಕಾದ್ರೆ ಹೋಗಿ, ಶಿವನನ್ನು ನೋಡಬೇಕು ಅಂದ್ರೆ ಬೇರೆ ಕ್ಷೇತ್ರಗಳಿದೆ, ಶಿವನ ಕ್ಷೇತ್ರ ನೋಡಬಹುದಾದ್ದು, ಅವನನ್ನು ಭೇಟಿ ಮಾಡಬಹುದಾದ್ದು. ಅವನು ಎಲ್ಲಿ ನಾನು ಭೇಟಿ ಮಾಡುವುದಿಲ್ಲ, ನನಗೆ ಪ್ರೈವಸಿ ಬೇಕು ಅಂತ ಅಲ್ಲಿ ಹೋಗಿ ಕೂತಿದ್ದಾನೆ, ನಾವು ಅಲ್ಲಿ ಹೋಗಿ ಯಾಕೆ ಆಟ ಕೊಡ್ಬೇಕು ಶಿವನಿಗೆ? ಇದು ಶಿವನ ಇಚ್ಛೆಗೆ ವಿರುದ್ಧವಾಗಿ ಹೋಗುವ ಪ್ರಶ್ನೆ ಹೊರತು ಇದು ವೈಷ್ಣವರ ಕಾನ್ಸೆಪ್ಟ್ ಅಲ್ಲ. ಇದು ಕೇದಾರ ಮಹಾತ್ಮೆಯಲ್ಲಿ ನಾನು ಬದಲಿಗೆ ಹೋದಾಗ ಅಲ್ಲಿ ಪುಸ್ತಕ ತಗೊಂಡೆ, ಕೇದಾರ ಮಹಾತ್ಮೆ ಅಂತ ಒಬ್ಬರು ಅಲ್ಲಿಯವರೇ ಬರೆದಿದ್ದಾರೆ, ಅದರಲ್ಲಿ ಈ ಕಥೆ ಬರೆದಿದ್ದಾರೆ, ಕೇದಾರಕ್ಕೆ ಹೋಗಬಾರ್ದು ಶಿವನ ಶಾಪ ಇದೆ ಅಂತ. ಇದು ವೈಷ್ಣವರು ಮಾಡಿದ ಕಥೆ ಅಲ್ಲ. ವಿಷಯವೇ ಗೊತ್ತಿಲ್ಲ ನಮ್ಮ ಜನರಿಗೆ. ಕೇದಾರಕ್ಕೆ ಯಾಕೆ ಹೋಗಬಾರ್ದು ಅಂದ್ರೆ ಶಿವನೇ ಇಲ್ಲಿ ಬಂದು ನನಗೆ ತೊಂದರೆ ಕೊಡಬೇಡಿ, ನಾನು ಏಕಾಂತವಾಗಿ ಇರ್ತೇನೆ ಅಂತ ಬಯಸಿದಂತೆ. ಹಾಗಾಗಿ ಅದಕ್ಕೂ ಅನೇಕ ಕಾರಣಗಳು, ಭೀಮಸೇನನಿಗೂ ಶಿವನಿಗೂ ಆಗಿರ್ತಕ್ಕ ಹೋರಾಟ, ಇದೆಲ್ಲ ಕಥೆ ಹೇಳ್ತಾರೆ. ಅದೇನೇ ಇಲ್ಲಿ ಒಟ್ಟಿನಲ್ಲಿ ಶಿವನ ಬಯಕೆ ಅದು, ಇಲ್ಲಿ ಬಂದು ನನ್ನ ದರ್ಶನ ಯಾರು ಮಾಡಬೇಡಿ, ನನ್ನನ್ನು ಏಕಾಂತವಾಗಿ ನನ್ನಷ್ಟಕ್ಕೆ ಬಿಡಿ ಅಂತ. ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಅವರು ಶಿವನ ಇಚ್ಛೆಗೆ ವಿರುದ್ಧವಾಗಿ ಅಲ್ಲಿ ಶಿವ ದರ್ಶನ ಮಾಡ್ಲಿಕ್ಕೆ ಹೋಗಬೇಡಿ ಅಂತ, ವೈಷ್ಣವರಾದಂತ ಹೋಗಬೇಡಿ ಅಂತಲ್ಲ, ಯಾರು ಹೋಗಬಾರದು. ಹೀಗೆ ಅನೇಕ ಸಂಗತಿಗಳು ಕೆಲವು ಗೊತ್ತಿಲ್ಲದೆ ಇರುವುದರಿಂದ ತಪ್ಪಾಗ್ತವೆ. ಹಾಗೆ ಅನ್ಯ ದೇವಸ್ಥ ನೈವೇದ್ಯಂ ಭೂತ್ವ ಚಾಂದ್ರಾಯಣ ಚರಿತ ಅನ್ನುವುದರಲ್ಲಿ ಬಹಳ ಮುಖ್ಯವಾದದ್ದೇನು, ಇತರ ದೇವತೆಗಳಿಗೆ ಸಮರ್ಪಣೆ ಮಾಡಿದರೆ ಭಗವಂತನಿಗೆ ಅದು ಸಮರ್ಪಿತವಾಗದೇ ಇದ್ದರೆ ದೇವತೆಗಳು ಸ್ವೀಕರಿಸುವುದಿಲ್ಲ, ಅದನ್ನು ಅಸುರರು ಸ್ವೀಕಾರ ಮಾಡ್ತಾರೆ. ಅದರಿಂದ ಅಸುರರ ಪ್ರಸಾದ ನಾವು ತಿಂದ ಹಾಗಾಯ್ತು. ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಹೇಳೋದು. ಇಷ್ಟು ವಿಷಯ ತಿಳ್ಕೊಳ್ಳದೇ ಇದ್ದರೆ ವೈಷ್ಣವರಿಗೆ ಭಾರಿ ಪೂರ್ವಾಗ್ರಹ, ಸ್ವಾಮಿ ಇತರ ದೇವತೆಗಳು ಪ್ರಸಾದ ಕೂಡ ತಿನ್ನುವುದಿಲ್ಲ, ಏನು ಹಠ, ಒಂಥರ ಅವರು ವೈಷ್ಣವರು ಹಠಮಾರಿಗಳು, ಒಂಥರ ಬಹಳ ದುರಾಗ್ರಹಿಗಳು ಅನ್ನುವ ರೀತಿಯ ಭಾವನೆ ಸಮಾಜದಲ್ಲಿ ಇರುವುದನ್ನು ನಾನು ಗಮನಿಸಿದ್ದೇನೆ. ಅದಕ್ಕೆ ಕಾರಣ ಅಂದರೆ ವೈಷ್ಣವರಿಗೆ ತಾವು ಮಾಡುವ ಅನುಷ್ಠಾನದ ಅರ್ಥ ಗೊತ್ತಿಲ್ಲದೆ ಇರುವುದರಿಂದ ಹಾಗೆಲ್ಲ ಅಪವಾದ ಬಂದಿರುವುದು. ಆಚಾರ್ಯರು ಹೇಳಿದ ಮಾತು ನಮ್ಮ ತಿಳಿದು ಬಿಟ್ರೆ ವೈಷ್ಣವರಲ್ಲಿ ಯಾವ ದುರಾಗ್ರಹವೂ ಇಲ್ಲ. ಇತರ ದೇವತೆಗಳು ಮಾನ್ಯರು, ಎಲ್ಲಾ ದೇವತೆಗಳು ತತ್ವಾಭಿಮಾನ ದೇವತೆಗಳು ಅಂತ ಅವರೆಲ್ಲರನ್ನ ನಮ್ಮ ಉಪಾಸನೆಯಲ್ಲಿ ಸೇರಿಸಿಕೊಳ್ಬೇಕು ಅಂತ ತಾರತಮ್ಯ ಹೇಳಿ ಯಾವ್ಯಾವ ಮೆಟ್ಲಲ್ಲಿ ಯಾರ್ಯಾರು ಸಹಕಾರ ಬೇಕು ಅಂತ ಹೇಳಿದವರೇ ಆಚಾರ್ಯರು. ಎಲ್ಲವೂ ಒಂದೇ ಅಂತ ಹೇಳಿದವರು ಉಳಿದವರು. ಯಾವ್ಯಾವ ಸ್ಟೇಜ್ನಲ್ಲಿ ಯಾವ್ಯಾವ ದೇವತಾ ಉಪಾಸನೆ ನಮ್ಮನ್ನು ಎತ್ತರಕ್ಕೆ ಒಯ್ಯುತ್ತೆ ಅದನ್ನು ಕರಾರುವಾಕ್ಕಾಗಿ ಹೇಳಿದವರು ಆಚಾರ್ಯ. ಹೀಗಾಗಿ ಭಗವಂತನ ನೈವೇದ್ಯ ಭಕ್ಷಣೆ, ಇತರ ನೈವೇದ್ಯ ಭಕ್ಷಣೆ ನಿಷೇಧ ಅನ್ನೋದರ ಸ್ಪಷ್ಟ ಅರ್ಥ ನಮಗೆ ಬಂದಾಗ ಆ ಮಾತು ಹೆಚ್ಚು ಸಂಗತವಾಗುತ್ತೆ. ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿ ಯತ್ಫಲಂ ಲಭ್ಯತೆ ಪುಂಭಿ ವಿಷ್ಣೋರ್ ನೈವೇದ್ಯ ಭಕ್ಷಣ. ವಿಷ್ಣು ನೈವೇದ್ಯ ತಗೊಳ್ಬೇಕು, ಅದು ಮಹಾಫಲ ಅಂದ್ರು. ಏನು ಫಲ ಅಂತ ಅನ್ನೋದನ್ನ ಈ ಶ್ರೀ ಹೇಳ್ತದೆ. ಕೋಟಿ ಐಂದವ ಸಹಸ್ರೈಸ್ತು. ಐಂದವ ಅಂದ್ರು ಚಾಂದ್ರಾಯಣ ಅಂದ್ರು ಒಂದೇ. ಚಂದ್ರನಿಗೆ ಸಂಬಂಧಪಟ್ಟದ್ದು ಚಾಂದ್ರಾಯಣ, ಐಂದವ ಅಂದ್ರೆ ಇಂದುವಿಗೆ ಸಂಬಂಧ, ಇಂದು ಅಂದ್ರೆ ಚಂದ್ರ ಅಂದ್ರೆ ಒಂದೇ. ಆದ್ರಿಂದ ಐಂದವ ವ್ರತ ಅಥವಾ ಚಾಂದ್ರಾಯಣ ವ್ರತ ಅಂದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಚಂದ್ರನ ಮಾತ್ರಾವೃದ್ಧಿ ಕಲಾವೃದ್ಧಿಗೆ ಅನುಗುಣವಾಗಿ ತುತ್ತುಗಳನ್ನು ಹೆಚ್ಚು ಕಮ್ಮಿ ಮಾಡುವ ವ್ರತ. ಅದು ಕೋಟಿಗಟ್ಟಲೆ ಚಾಂದ್ರಾಯಣ ವ್ರತಕ್ಕಿಂತ ಭಗವಂತನ ನೈವೇದ್ಯ ಉಣ್ಣುವುದು ಹೆಚ್ಚು ಫಲಪ್ರದ. ಮಾಸೋಪೋಷಣ ಕೋಟಿಭೀಹಿ, ಒಂದು ತಿಂಗಳು ಉಪವಾಸ ಕೂಡುವುದು, ಅಥವಾ ಪ್ರತಿ ಮಾಸದಲ್ಲೂ ಒಂದು ವಿಶಿಷ್ಟವಾದ ತಿಥಿ ವಾರ ನಕ್ಷತ್ರಗಳಲ್ಲಿ ಉಪವಾಸ ಕೂಡುವುದು. ಇಂಥದ್ದು ಕೆಲವರು ಗುರುವಾರ ಉಪವಾಸ ಅಂತ ಇರುತ್ತೆ,
ಗುರುವಾರ ಉಪವಾಸ ಮಾಡ್ತಾರೆ. ಕೆಲವರು ಗುರುಗಳಿಗೆ ಪ್ರೀತಿ ಆಗಬೇಕು ಅಂತ ಗುರುವಾರ ಉಪವಾಸ, ಕೆಲವರು ಶಿವನಿಗೆ ಪ್ರೀತಿ ಆಗಬೇಕು ಸೋಮವಾರ ಉಪವಾಸ, ಕೆಲವರು ದುರ್ಗೆಗೆ ಪ್ರೀತಿ ಆಗಬೇಕು ಶುಕ್ರವಾರ ಉಪವಾಸ. ಎಲ್ಲ ಯಾವತ್ತು ಉಣ್ಬೋದು ಅವತ್ತೆಲ್ಲ ಉಪವಾಸ ಮಾಡಿ ಏಕಾದಶಿ ದಿವಸ ಉಂಡುಬಿಡ್ತಾರೆ. ಏಕಾದಶಿ ಊಟ ಮಾಡಿ ಗುರುವಾರ ದಿವಸ, ಸೋಮವಾರ ದಿವಸ, ಶುಕ್ರವಾರ ದಿವಸ ಉಪವಾಸ ಮಾಡಿಬಿಡೋದು. ಅದು ಎರಡೂ ಅರ್ಥ ಆಗ್ಬಿಡುತ್ತೆ ಕಡೆಗೆ. ಅದು ದೇವತೆಗಳು ತಗೊಳ್ಳೋದೇ ಇಲ್ಲ ಅದನ್ನ. ನಿಜವಾಗಿ ಉಪವಾಸ ಮಾಡಬೇಕಾದ ದಿವಸ ಮಾಡಿಬಿಟ್ಟು ಇನ್ನು ಯಾವ ದಿವಸವೂ ಗುರುವಾರ, ಶುಕ್ರವಾರ, ಸೋಮವಾರ ಯಾವತ್ತು ವಾರದಲ್ಲಿ ಉಪವಾಸ ಮಾಡಬೇಕಾಗಿಲ್ಲ. ಅವತ್ತು ಪರಿಷ್ಕಾರವಾಗಿ ದೇವರ ಪ್ರಸಾದ ತಗೋಬಹುದು. ಒಂದು ದಿವಸ ಏಕಾದಶಿ, ಒಂದು ದಿವಸ ನಿರ್ಜಲ ಉಪವಾಸ ಮಾಡಿದರೆ ಇನ್ಯಾವ ಉಪವಾಸವೂ ಅದರೆದುರು ಇಲ್ಲ, ಅಗತ್ಯ ಇಲ್ಲ. ಇದು ಬಿಟ್ಟು ಅದನ್ನು ಮಾಡಿದ್ರಿಂದ ವಿಶೇಷ ಫಲವೂ ಇಲ್ಲ. ಒಪ್ಪತ್ತು ಜೀರ್ಣಶಕ್ತಿ ಕಮ್ಮಿ ಆದಾಗ ಒಪ್ಪತ್ತು ಎಲ್ಲರೂ ಮಾಡ್ತಾರೆ, ಅದೊಂದು ದೊಡ್ಡ ಸಾಧನೆ ಏನು. ಇದು ಸೇರು 2 ಹೊತ್ತು ಊಟ ಮಾಡಿ ಜೀರ್ಣ ಆಗಿದೆ ಅಂದ್ರೆ ಒಪ್ಪತ್ತೆ, ರಾತ್ರಿ ತಿಂದರೆ ಜೀರ್ಣ ಆಗೋದಿಲ್ಲ, ಆದರೆ ಒಪ್ಪತ್ತು ಮಾಡೋದು. ಇದೆಲ್ಲ ವ್ರತಗಳಲ್ಲ. ವ್ರತ ಅನ್ನೋದು ಅದು ಮುಂದೆ ಹೇಳ್ತಾರೆ, ಏಕಾದಶಿ ಉಪವಾಸಕ್ಕೆ ಸಾಟಿಯಾಗಿರತಕ್ಕ ಇನ್ನೊಂದು ವ್ರತವೇ ಇಲ್ಲ. ಅದನ್ನು ಮಾಡದೆ ಉಳಿದ ವ್ರತಗಳು ಮಾಡಿ ಏನೂ ಉಪಯೋಗ ಇಲ್ಲ. ಅದನ್ನ ಹೇಳ್ತಾರೆ, ಕೋಟ್ಯೆಯಿಂದ ಯತ್ ಫಲಂ ಲಭ್ಯತೆ ಪುಂಭಿಹಿ. ಸಾವಿರಾರು ಉಪವಾಸಗಳು ಅಥವಾ ಸಾವಿರಾರು ಚಾಂದ್ರಾಯಣ ವ್ರತಗಳು, ಇಂಥ ಅತ್ಯಂತ ಕಠಿಣವಾದ ಮಹಾಪುಣ್ಯ ಫಲಪ್ರದ ಪ್ರಾಯಶ್ಚಿತ್ತ ಅಂತ ಶಾಸ್ತ್ರಗಳು ಹೇಳಿರತಕ್ಕಂಥ ಎಲ್ಲ ವ್ರತ ಉಪವಾಸಗಳಿಂತಲೂ ವಿಷ್ಣೋಹ ನೈವೇದ್ಯ ಭಕ್ಷಣದಿಂದ, ಭಗವಂತನ ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸುವುದರಿಂದ ಏನು ಪುಣ್ಯ ಸಿಗುತ್ತೆ ಅಷ್ಟು ಪುಣ್ಯ ಸಾವಿರಾರು ಉಪವಾಸದಿಂದಲೂ ಸಿಗೋದಿಲ್ಲ ಅಂದರು. ಅಂದರೆ ಏಕಾದಶಿ ಉಪವಾಸ ಹೇಳೋದಿಲ್ಲ ಅವರು, ಯಾವುದೋ ಒಂದು ವ್ರತಾನುಷ್ಠಾನವಾಗಿ ಮಾಡಿದ ಉಪವಾಸ ಚಾಂದ್ರಾಯಣ ವ್ರತಾದಿಗಳಿಂದ ಸಿಗೋದಿಲ್ಲ.